ಬಿಟ್ಟು ಟಾಟಾ ನ್ಯಾನೋ 800, ಆಲ್ಟೋ, K10, ಸೆಲೆರಿಯೋ, ಸ್ವಿಫ್ಟ್ ಡಿಸೈರ್, ಡಸ್ಟರ್, i20, ಮಾರುತಿ ವ್ಯಾನು, ಮಾರುತಿ ಈಕೋ, ಇಯಾನೋ ಎಲ್ಲ ಗಾಡಿ ಸಿಗುತ್ತೆ ಸರ್. ಬನ್ನಿ ಸರ್, ಒಂದಲ್ಲ ಎರಡಲ್ಲ 60 ಗಾಡಿ ಇದೆ. ಬನ್ನಿ 70,000ದಿಂದ ನಿಮಗೆ 7.5 8 ಲಕ್ಷವರೆಗೂ ಸಿಗುತ್ತೆ. ಬನ್ನಿ ಸರ್, ನಿಮಗೆ ಮಾರುತಿ 800 ಸ್ಯಾಂಟ್ರೋ ಬನ್ನಿ. ಆಪ್ಷನ್ ಫ್ರೀ ವೆಹಿಕಲ್, ಕ್ವಾಲಿಟಿ ಇರೋ ವೆಹಿಕಲ್, ನೀವು 4 5 ಕಡೆಗೆ ಮೆಕ್ಯಾನಿಕ್ ಚೆಕ್ ಮಾಡಿಸಿ ವಿಚಾರಿಸ್ಕೊ ಬನ್ನಿ. ಒಳ್ಳೆ ರೇಟಿಗೆ ಕಡಿಮೆ ರೇಟಿಗೆ ಮಾಡ್ಕೊಡ್ತೀನಿ ಸರ್. 345 ಕೊಡ್ತೀನಿ ಸರ್. ಸರ್ ಇದು i20 ಬರೀ 3,10,000 ಕೊಡ್ತೀನಿ ಸರ್. i20 L8 6,70,000 ಕೊಡ್ತೀನಿ ಸರ್. ಸ್ವಿಫ್ಟ್ ಡೀಸೆಲ್ 3,80,000 ಕೊಡ್ತೀನಿ ಸರ್. ಮಾರುತಿ ಓಮಿನಿ 2,90,000 ಕೊಡ್ತೀನಿ ಸರ್. ಓಮಿನಿ 2,85,000 ಕೊಡ್ತೀನಿ ಸರ್. ಬರೀ 1,60 ಕೊಡ್ತೀನಿ ಸರ್. 85,000 ಕೊಡ್ತೀನಿ ಸರ್. 4,95,000 ಕೊಡುವ ಸರ್. ಸರ್ ರಿಡ್ಜು 3 ಲಕ್ಷ ಕೊಟ್ಬಿಡುವ ಸರ್. ಸರ್ ಸ್ವಿಫ್ಟು 4,25,000 ಕೊಡುವ ಸರ್. ಸರ್ ಬ್ರಿಯೋ 3 ಲಕ್ಷ ಬರೀ 80,000 ಕೊಟ್ಬಿಡುವ ಸರ್. ಸರ್ ಬರೀ ಸ್ವಿಫ್ಟ್ ಡಿಸೈರು ಬರೀ 3 ಲಕ್ಷ ಕೊಡುವ ಸರ್. ಕಾರ್ಸು ನಾನು ಬರುತ್ತೆ, ಯೂನಿವರ್ಸಿಟಿ ಬರುತ್ತೆ, ಪಕ್ಕದಲ್ಲಿ SPK ಚೌಟ್ರಿ ಇದೆ. ನಮ್ಮ ಹತ್ರ ಎರ್ಟಿಗಾ ಇದೆ, ಆಲ್ಟೋ ಇದೆ, ಡಸ್ಟರ್ ಇದೆ, ಇಲ್ಲಿ ನೋಡಿ ಸೆಲೆರಿಯೋ ಇದೆ, ಮಾರುತಿ ವ್ಯಾನ್ 5 ಗಾಡಿ ಇದೆ, ಬೊಲೆರೋ ಇದೆ, i20 ಇದೆ. ವೋಲ್ಕ್ಸ್ವ್ಯಾಗನ್ ಪೋಲೋ, ಅದು ಕೂಡ ರೆಡ್ ಕಲರ್ ಗಾಡಿ, ಅದು ನಮ್ಮ ಮೈಸೂರು K09 ರಿಜಿಸ್ಟರ್ಡ್ ವೆಹಿಕಲ್ ಇದು. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು ಐ ಲೈನ್, ಅಂದರೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ನಿಮಗೆ ರೇರ್ ಸೈಡಲ್ಲಿ ಬ್ಯಾಕ್ ವೈಫರು, ರೇರ್ ವೈಫರು ಎರಡೂ ಕೂಡ ಬರುತ್ತೆ. ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ABS ಕೂಡ ಇರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲು ಸರ್ ಇದು ಸರ್ 2016 ಸಿಂಗಲ್ ಓನರು, 86,000 ಹೊಡಿದೆ ಪೆಟ್ರೋಲು. ಟಾಪ್ ಎಂಡ್ ಮಾಡಲು ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ, ಶೋರೂಮ್ ಇಷ್ಟು ಜೊತೆ ಇರುತ್ತೆ. 2016 ಏಕಮಲಿಕರ ಗಾಡಿ ಇದು. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? 675 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 6,75,000 ನೆಗೋಷಿಯಬಲ್. ಮೈಲೇಜ್ ಎಲ್ಲ 16-17 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನ್ ಎಷ್ಟವರೆಗೂ ಆಗುತ್ತೆ ಸರ್? ಸರ್ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 5 ಲಕ್ಷ ನಿಮ್ಗೆ ಲೋನೇ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ಕೂಡ ಇರುತ್ತೆ ಇವ್ರ ಹತ್ರ. K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು 2016 ಮಾಡಲು ಸಿಂಗಲ್ ಓನರು, 2016 ಏಕಮಲಿಕರ ಗಾಡಿ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೇಟ್ ಇದು? ಸರ್ VXI ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. 4 ಪವರ್ ವಿಂಡೋ. ಓಕೆ, ಆಲ್ಫಾ ಪವರ್ ವಿಂಡೋ ಬರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 67,000 ಹೊಡಿದೆ. ಓಕೆ, 67,000 ಕಿಲೋಮೀಟರ್ ಡ್ರಿವನ್, 16+ ಮೈಲೇಜ್ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 16 ಮಾಡಲು ವ್ಯಾಗನರ್ VXI ಸಿಂಗಲ್ ಓನರು 4,25,000 ನೆಗೋಸಿಯಬಲ್ ಆಗುತ್ತೆ. ಓಕೆ, 4,25,000, 4,25,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಒಂದು 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 3,25,000 ಅಂದರೆ 3,25,000 ಲೋನು ಕೂಡ ಆಗುತ್ತೆ. ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ನಿಮಗೆ ಇದು ZDI ಪ್ಲಸ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್, ನಿಮಗೆ ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರೋ ಗಾಡಿ ಇದು. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಅಲೋವಿಲ್ಸ್ ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ, ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಹಿಂದೆ ಹೇಳ್ದಂಗೆ ಡ್ಯುಯಲ್ ಏರ್ ಬ್ಯಾಗು, ಪುಷ್ ಸ್ಟಾರ್ಟ್ ಬಟನು ಎಲ್ಲನೂ ಕೂಡ ಇರುತ್ತೆ. 2 ಗಾಳಿ ಚೀಲ, ABS ಎಲ್ಲನೂ ಕೂಡ ಬರುತ್ತೆ. ಮೈಲೇಜ್ ಎಲ್ಲ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು? ಸರ್ 2018 ಮಾಡಲು ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಶೋರೂಮ್ ಹಿಸ್ಟ್ರಿ ಇದೆ. 2018 ಏಕಮಲಿಕರ ಗಾಡಿ ಇದಾಗಿರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿಗೆ 8,75,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 8,75,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ನಿಮಗೆ ಒಂದು 7 ಲ್ಯಾಕ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 7 ಲಕ್ಷ ಲೋನೇ ಆಗುತ್ತೆ. ಅಲ್ಲಿಗೆ 8,75,000 ಅಂದರೆ 1.25 ಲಕ್ಷ. ನಿಮಗೆ ಒಂದು 860 ಮಾಡ್ಕೊಡುವ ಸರ್ ಫೈನಲ್. 860 ಅಲ್ಲಿಗೆ 1,60,000 ಡೌನ್ ಪೇಮೆಂಟು. ಹೌದು ಸರ್. ಓಕೆ ಸರ್, ನೆಕ್ಸ್ಟು ಮಾರುತಿ ಸುಜುಕಿ ಆಲ್ಟೋ ಮತ್ತೊಂದು ಇರುತ್ತೆ ಇವ್ರ ಹತ್ರ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲು ಸರ್ ಇದು? ಸರ್ 2014 ಆಲ್ಟೋ 800 LXI. ಆಲ್ಟೋ 800 LXI 14ನೇ ಮಾಡಲು. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ಸರ್ 47,000 ಹೊಡಿದೆ. ಓಕೆ, 47,000 ಅಂದರೆ 47,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ 18-20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ಟೋ 800. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 275 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,75,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಈ ಗಾಡಿಗೆ ನಿಮಗೆ ಒಂದು 220 ಲೋನ್ ಮಾಡ್ಕೊಡ್ತೀನಿ. ಓಕೆ, 2,20,000, 2,20,000 ನಿಮಗೆ ಲೋನ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಈ ಆಲ್ಟೋ 800 ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಪ್ರೀತಿಯ ಬಂಧುಗಳೇ, ಟ್ರಿನಿಟಿ ಕಾರ್ಸ್ಗೆ ಬಂದಿದ್ದೀನಿ. ಇವ್ರ ಹತ್ರ 60 ಸ್ಟಾಕ್ಸ್ ಇರುತ್ತೆ ಆಲ್ರೆಡಿ. ಬಟ್ ನಾನು 1 by 1 ನಿಮಗೆ ಡೀಟೇಲ್ ತಿಳಿಸ್ಕೊಂಡ್ಬಿಡ್ತೀನಿ. ಮಾರುತಿ ಸುಜುಕಿ ಎರ್ಟಿಗಾ ತುಂಬಾ ಹೈ ಡಿಮ್ಯಾಂಡ್ ವೆಹಿಕಲ್ಸ್ ಇರೋದ್ರಿಂದ ಇದರಿಂದನೇ ಸ್ಟಾರ್ಟ್ ಮಾಡೋಣ. K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಮಾಡಲ್ ಇದು? ಸರ್ 2015 ಮಾಡಲು ಸಿಂಗಲ್ ಓನರು,
ಓಕೆ ZDI ಪ್ಲಸ್ ZDI plus. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಅಲೋವೆಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 64,000 ಶೋರೂಮ್ ಹಿಸ್ಟ್ರಿ. Okay. ವೆರಿ ವೆಲ್ ಮೇಂಟೈನ್ ಗಾಡಿ ಸರ್. ಓಕೆ 64,000 ಹೊಡಿರುತ್ತೆ. ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲಾನು ಬರುತ್ತೆ. ಮೈಲೇಜ್ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? 7,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 7,85,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ನಿಮ್ಗೆ 6 ಲಕ್ಷ ಲೋನ್, 6.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 6ರಿಂದ 6.5 ಲಕ್ಷ ಲೋನ್ ಆಗುತ್ತೆ. ಮಾರುತಿ ಸುಜುಕಿ ಆಲ್ಟೋ K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2010 ಮಾಡಲು. ಓಕೆ ಸಿಂಗಲ್ ಓನರ್ ಗಾಡಿ. 2010 ಏಕಮಾಲಿಕರ ಗಾಡಿ. ನಾನು ನಿಮಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಯಾವ ವೇರಿಯಂಟ್ ಇದು? ಸರ್ LX AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಎಷ್ಟು ಹೊಡಿದೆ ಇದು? ಸರ್ 68,000 ಹೊಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ 68,000 ಕಿಲೋಮೀಟರ್ ಹೊಡಿತೆ. 20+ ಮೈಲೇಜ್ ಬರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಕೂಡ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 2,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,20,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ನಿಮಗೆ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 1.5 ಲಕ್ಷ ಲೋನ್ ಆಗುತ್ತೆ. ರೆನಾಲ್ಟ್ ಡಸ್ಟರ್ K41 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ 2012 ಮಾಡಲು. ಟಾಪ್ ಎಂಡ್ ಮಾಡಲಿ ಇದು. 85 BHP. ಓಕೆ 86,000 ಹೊಡಿದೆ. ವೆರಿ ವೆಲ್ ಮೇಂಟೈನ್. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಅಲೋವೆಲ್ಸ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ 85 PS ಅದರಿಂದ 16, 17, 18, 20 ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ 88,000 ಹೊಡಿದೆ. ಓಕೆ 88,000. ಓನರು? ಸರ್ ಸೆಕೆಂಡ್ ಓನರು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 485 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 4,85,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ನಿಮಗೆ ಒಂದು 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 3.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. i20 K04 ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಡೈಮಂಡ್ ಕಟ್ ಅಲೋವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು ವಿತ್ ಡಿಫಾಗರ್ ಜೊತೆ ಬರುತ್ತೆ. ಆಸ್ಟಾ ಅಂದರೆ ನಿಮಗೆ ಕಂಪ್ಲೀಟ್ ಟಾಪ್ ಎಂಡ್ ಇದು. ಮಾಡಲ್ಲ ಸರ್ ಇದು 2017 ಮಾಡಲು. 2017 ಮಾಡಲ್ ಇದು. ಆಸ್ಟಾ ಟಾಪ್ ಎಂಡ್ ಮಾಡಲು. ಓನರು? ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 90,000 ಹೊಡಿದೆ. ಶೋರೂಮ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ 90,000 ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇದೆಯಾ ಇದಕ್ಕೆ? ಸರ್ ಹೌದು. ಓಕೆ ಮೈಲೇಜ್ ಎಲ್ಲ 16, 17, 18 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 670 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಓಕೆ 6,70,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ನಿಮಗೆ? 5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ 5 ಲಕ್ಷ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಬಲೆರೋ ಕೂಡ ಇರೋ ಥರ ಇರುತ್ತೆ. ZLX ವೇರಿಯಂಟು K06 ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದರಲ್ಲೂ ಕೂಡ ನಿಮಗೆ ವಿತ್ ಮ್ಯಾಗ್ವಿಲ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? 16 ಮಾಡಲು ಸರ್. ಓಕೆ 2016 ಮಾಡಲು. ಓನರು? ಸಿಂಗಲ್ ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ಸರ್. ಓಕೆ ಸೆಕೆಂಡ್ ಓನರು ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಬರುತ್ತೆ. ಎಷ್ಟು ಹೊಡಿದೆ ಸರ್ ಇದು? 86,000 ಹೊಡಿದೆ. ಜಿನಿಯನ್ ಶೋರೂಮ್ ಇದೆ ಸರ್. ಓಕೆ 86,000 ಕಿಲೋಮೀಟರ್ ಓಡಿರುತ್ತೆ ವಿತ್ ಶೋರೂಮ್ ಹಿಸ್ಟ್ರಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಬ್ಯಾಕ್ ವೈಫರ್ ಕೂಡ ನೀವು ನೋಡ್ತಾ ಇರ್ಬೋದು. ಮೈಲೇಜ್ ಎಲ್ಲ ಸರ್ ಇದು? ಸರ್ ಸಿಟಿಲಿ 12, ಲಾಂಗಲ್ಲಿ 14 ಬರುತ್ತೆ ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 675 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 6,75,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಒಂದು 5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ 5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇಂಟ್ರೆಸ್ಟ್ ಇರೋರು ಕರೆ ಮಾಡ್ಬೋದು. ಜೊತೆಗೆ ಮಾರುತಿ ಸುಜುಕಿ ಇಗ್ನಿಸ್ ಇದು. ಹೌದು ಸರ್. ಮಾರುತಿ ಸುಜುಕಿ ಇಗ್ನಿಸ್ K04 ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2019 ಮಾಡಲು. ಆಲ್ಫಾ ಟಾಪ್ ಎಂಡ್ ಮಾಡಲು. ಓಕೆ 2019 2019 ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಓನರು ಸರ್? ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಎಷ್ಟು ಹೊಡಿದೆ ಇದು? ಸರ್ 80,000 ಹೊಡಿದೆ. ಓಕೆ 80,000 80,000 ಕಿಲೋಮೀಟರ್ ಓಡಿರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ABS ಕೂಡ ಇರುತ್ತೆ. ಮೈಲೇಜ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 570 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 5,70,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ನಿಮಗೆ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಅಲ್ಲಿಗೆ 75,000 ಡೌನ್ ಪೇಮೆಂಟು. ಹೌದು ಸರ್. 75,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ VDI ವೇರಿಯಂಟ್ ಅಂದರೆ ಡೀಸೆಲ್ ನಿಮಗೆ ಮಿಡ್ ವೇರಿಯಂಟ್ ಇರುತ್ತೆ. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. K05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು? ಸರ್ 2011 ಮಾಡಲು. 2011 ಮಾಡಲು. ಓನರು? ಸರ್ ಸೆಕೆಂಡ್ ಓನರು. 66,000 ಶೋರೂಮ್ ಇದೆ ಸರ್. ಓಕೆ ಸೆಕೆಂಡ್ ಓನರ್ 60,000 ಶೋರೂಮ್ ಹಿಸ್ಟ್ರಿ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 395 ಹೇಳ್ತಾರೆ, ನೆಗೋಸಿಯಬಲ್. ಓಕೆ 65,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ವೆರಿ ವೆಲ್ ಮೇಂಟೈನ್. ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 3,95,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಇದಕ್ಕೆ ನಿಮಗೆ ಒಂದು 280 ಮಾಡ್ಕೊಡ್ತೀನಿ ಸರ್. 280 ಲೋನ್ ಆಗುತ್ತೆ. 2,80,000 ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಯಾವ ಗಾಡಿ ಇದೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ನೀವೀಗ ನೋಡ್ತಾ ಇರೋದು Hyundai i20 ಪೂರ್ತಿ ಕಾರ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು ವೈಟ್ ಕಲರಲ್ಲಿ ಇರುತ್ತೆ. ವಿತ್ ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು? ಸರ್ 2017 2017 ಮಾಡಲು. ಓನರು? ಸರ್ ಸಿಂಗಲ್ ಓನರು. ಆಸ್ತಾ ವಿತ್ ಆಪ್ಷನಲ್ ಡೀಸೆಲ್. ಓಕೆ ಆಸ್ಟಾ ಆಪ್ಷನಲ್ K04 ರಿಜಿಸ್ಟರ್ಡ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, 6 ಏರ್ ಬ್ಯಾಗು.
ವಿತ್ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ನು ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ, ABS ಕೂಡ ಬರುತ್ತೆ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 685 ಸ್ಲೈಟ್ಲಿ ನೆಗೋಸಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ, 6,85,000, 6,85,000 ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ನಿಮಗೆ ಒಂದು 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 5.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು Hyundai i20 ಇರುತ್ತೆ, ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಇದರಲ್ಲೂ ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬ್ರಾಡ್ ಟೈರ್ ಹಾಕ್ಸಿದ್ದಾರೆ. ಮಾಡಲು ಸರ್ ಇದು ಸರ್ 2010 ಮಾಡಲು ಮ್ಯಾಗ್ನಾ ಆಪ್ಷನಲ್ ಸರ್ ಇದು. ಓಕೆ, 2010. ಓನರು ಸರ್ ಸೆಕೆಂಡ್ ಓನರ್ ಬರೀ 55,000 ಓಡಿದೆ, ಪೆಟ್ರೋಲ್ ಗಾಡಿ ಸರ್ ಇದು. ಓಕೆ, 55,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,25,000 ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,25,000 ನೆಗೋಷಿಯಬಲ್. ಲೋನ್ ಯಾವ ಮಾಡೆಲಿಂದ ಆಗುತ್ತೆ ಸರ್ ನಿಮ್ಮ ಹತ್ರ? 2011 ಎಬೋ. 2011, 2011 ಮೇಲ್ಪಟ್ಟು ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಇರುತ್ತಲ್ಲ ಸರ್? ಆಲ್ ಓವರ್ ಕರ್ನಾಟಕ ಇರುತ್ತೆ ಸರ್. ಓಕೆ ಸರ್, ನೆಕ್ಸ್ಟು ಹೋಂಡಾ ಸಿಟಿ ನೀವು ನೋಡ್ತಾ ಇರ್ಬೋದು. ಸೆಡನ್, ತುಂಬಾ ಒಳ್ಳೆ ಸೆಡನ್ ವೆಹಿಕಲ್ ಅಂತ ಹೇಳ್ಬೋದು ಹೋಂಡಾ ಸಿಟಿ. ನಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು ಸರ್ 2011 ಮಾಡಲು, 2011 ಮಾಡಲು. ಓನರು ಸರ್ ಸೆಕೆಂಡ್ ಓನರು. ಓಕೆ, 2 ಮಾಲೀಕರಾಗಿರ್ತಾರೆ. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಐವಿ ಟೆಕ್ ಪೆಟ್ರೋಲ್ ಇಂಜಿನ್. ಎಷ್ಟು ಓಡಿದೆ ಇದು? ಸರ್ 86,000 ಓಡಿದೆ. 86,000 ಓಡಿರುತ್ತೆ. ಇದು ಬಂದು ನಿಮಗೆ SMT ವೇರಿಯಂಟು. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಜೊತೆಗೆ ಡ್ಯುಯಲ್ ಏರ್ ಬ್ಯಾಗ್, ABS ಕೂಡ ಬರುತ್ತೆ. ಮೈಲೇಜ್ 17+. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 365 ನೆಗೋಸಿಯೇಬಲ್ ಸರ್. 3,65,000 ಹೇಳ್ತಾರೆ ನೆಗೋಸಿಯೇಬಲ್. ಲೋನ್ ಏನಾದರೂ ಆಗುತ್ತಾ? ಲೋನ್ ಒಂದು 2 ಲ್ಯಾಕ್ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟು ಇದು ಒಳ್ಳೆ ಡಿಮ್ಯಾಂಡ್ ಇದೆ, ಹೈ ಡಿಮ್ಯಾಂಡ್ ಗಾಡಿ ಅಂತ ಹೇಳ್ಬೋದು. ಒಳ್ಳೆ ಪ್ರೈಸ್ ಹೇಳಿ ಸರ್, ನಿಮ್ಗೆ ಅಷ್ಟೇ ಕೇಳ್ಕೊಳ್ಳೋದು. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ನೀವು ನೋಡ್ತಾ ಇರ್ಬೋದು. ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು K01, ನಂಬರ್ ಪ್ಲೇಟ್ ಕಾಣಿಸ್ತಿಲ್ಲ, ಸೊ ದಯವಿಟ್ಟು ಕ್ಷಮೆ ಇರಲಿ. K01 ME 7300 ಇದು ಮಾಡಲು ಸರ್ ಇದು. ಸರ್ 2009 ಮಾಡಲು, ಸೆಕೆಂಡ್ ಓನರ್, 80,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಹಾಂ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಎಕ್ಸ್ಟ್ರಾ ಫಿಟೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? 3,10,000 ನೆಗೋಸಿಯೇಬಲ್ ಆಗುತ್ತೆ ಸರ್. ಓಕೆ, 3,10,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಇದ್ದರೆ ನೀವು ಕರೆ ಮಾಡ್ಬೋದು. ಜೊತೆಗೆ ಮತ್ತೊಂದು Hyundai i20. ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್. ಇದು K03 ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೂ ಕೂಡ ನಿಮಗೆ ವಿತ್ ಮ್ಯಾಗ್ವೆಲ್ಸ್ ಇರುತ್ತೆ. ಮಾಡಲು ಸರ್ ಇದು ಸರ್ 2010 ಮಾಡಲು. ಇದು ಬಂದು ನಿಮಗೆ ಸ್ಪೋರ್ಟ್ಸ್ ಮಾಡಲು, ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಎಷ್ಟು ಓಡಿದೆ ಇದು? ಸರ್ 86,000 ಓಡಿದೆ. ಓಕೆ, 86,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಜೊತೆಗೆ ಸಿಂಗಲ್ ಏರ್ ಬ್ಯಾಗ್ ಅಂದ್ರೆ ಒಂದು ಗಾಳಿ ಚೀಲ, ಜೊತೆಗೆ ABS ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ 16+. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 3,10,000 ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,10,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ VXA ವೇರಿಯಂಟು, ಪೆಟ್ರೋಲ್ ಮಿಡ್ ವೇರಿಯಂಟು, K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು ಸರ್ 2013 ಸೆಕೆಂಡ್ ಓನರ್, ಕಾಂಪ್ರೈಸು, 76,000 ಶೋರೂಮ್ ಹಿಸ್ಟ್ರಿ ಇದೆ. 2013. ಓಕೆ, VXA ವೇರಿಯಂಟ್. ಇದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಜೊತೆಗೆ ನಿಮಗೆ ನೀವು ನೋಡ್ತಾ ಇರ್ಬೋದು ಡಬಲ್ ಡೇ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ ಒಂದು 445 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯೇಟ್ ಮಾಡ್ಕೊಡ್ತೀನಿ. 445 ನೀವು ಸ್ವಲ್ಪ ಕಡಿಮೆ ಮಾಡಿ ಸರ್. ಬನ್ನಿ ಸರ್, ಒಂದಲ್ಲ 5 ಕಡೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ ಸರ್. ಗಾಡಿ ಚೆನ್ನಾಗಿರೋ ತಗೊಳ್ಳಿ ಸರ್. 22 ವರ್ಷದಿಂದ ಇದೆ ಸರ್ ಬಜಾರಲ್ಲಿ. 22 ವರ್ಷದಿಂದ 2 ಇಯರ್ಸ್ ಇಂದ ಇದೆ ಸರ್. ಅಲ್ವಾ, ನಂಬಿಕೆ ಇರುವಂತ ಕಾರ್ ಕೊಟ್ಟ ಮೇಲೆ ಅಲ್ವಾ ಸರ್ ಅಷ್ಟು ವರ್ಷ ಇರೋಕ್ಕಾಗೋದು? 22 ವರ್ಷದಿಂದ ಇದೆ. ಬನ್ನಿ ಚೆಕ್ ಮಾಡಿಸಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ, 4 ಕಡೆಗೆ ವಿಚಾರಿಸ್ಕೊ ಬನ್ನಿ, ಗಾಡಿ ತಗೊಳ್ಳಿ ಸರ್. ಖಂಡಿತ ಸರ್. ಜೊತೆಗೆ ಮಾರುತಿ ಸುಜುಕಿ ರಿಡ್ಸ್ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ LDI ಡೀಸೆಲ್ ವೇರಿಯಂಟ್. ಇದು K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು ಸರ್ 2011 ಮಾಡಲು, ಸೆಕೆಂಡ್ ಓನರು, 90,000 ಓಡಿದೆ. ಜಿನಿಯನ್ನ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನಾನು ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ರಿಡ್ಸ್ ಒಳ್ಳೆ ಪವರ್ಫುಲ್ ವೆಹಿಕಲ್ ಮತ್ತು ಟಾಲ್ ಬೈ ಶೇಪ್ ಅಂತ ಹೇಳ್ಬೋದು. ನಿಮಗೆ ಇದರಲ್ಲಿ ಮೈಲೇಜ್ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದಕ್ಕೆ 320 ನೆಗೋಸಿಯೇಬಲ್ ಆಗುತ್ತೆ ಸರ್. ಓಕೆ, 3,20,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಈ ಗಾಡಿಗೆ ನಿಮ್ಗೆ ಒಂದು 2 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 2 ಲಕ್ಷ ಲೋನು ಕೂಡ ಆಗುತ್ತೆ. ಏನು ಸರ್ ಇದು ಈಕೋದಲ್ಲಿ ಸೀಟ್ ಕವರ್ ತೆಗ್ದೇ ಇಲ್ವಲ್ಲ ಸರ್? ಹೊಸ ಗಾಡಿ ಸರ್, ಹೊಸ ಗಾಡಿ ಫೀಲಿಂಗ್ ಇದೆ ಸರ್. ಹೊಸ ಗಾಡಿ ಫೀಲ್ ಇದೆ ಸರ್. ನನ್ನ ಹತ್ರ 4 ಗಾಡಿ ಈಕೋ ಇದೆ ಸರ್. ಒಂದು 10,000 ಹೊಡಿದೆ, ಒಂದು 15,000 ಹೊಡಿದೆ, ಒಂದು 18,000 ಹೊಡಿದೆ, ಒಂದು 20,000 ಹೊಡಿದೆ ಸರ್. ಓಕೆ, ಇದೆಷ್ಟು ಹೊಡಿದೆ ಸರ್ ಹಾಗಾದ್ರೆ? 18,000 ಹೊಡಿದೆ. 18,000 ಓಡಿರುವಂಥ ಮಾರುತಿ ಸುಜುಕಿ ಈಕೋ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಳಗಡೆ ಸೀಟ್ ಕವರ್ ಕೂಡ ತೆಗ್ದಿಲ್ಲ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ. ಮಾಡಲು ಸರ್ ಇದು ಸರ್ 2019 ಮಾಡಲು, 2019 ಮಾಡಲು. ಓನರು ಸಿಂಗಲ್ ಓನರು, 5 ಸೀಟರ್ ವಿತ್ AC ನಾ ಇದು? ಹೌದು ಸರ್, ಹೌದು ಸರ್. ಓಕೆ, ಸಿಂಗಲ್ ಓನರು, K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ನೀವು ನೋಡ್ತಾ ಇರ್ಬೋದು. ಗಾಡಿ ಕ್ಲಾಸ್ ಕಂಡೀಷನ್ ಇರುತ್ತೆ. 16+ ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 5,25,000, 5,20,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀವಿ. 5,20 495 ಕೊಟ್ಬಿಡುವ ಸರ್. 495ಕ್ಕೆ ಕಲರ್ ಬೇಡ ಅಂದ್ರೆ ವೈಟ್ ಇದೆ, ಸಿಲ್ವರ್ ಇದೆ, ಗ್ರೇ ಇದೆ,
ಬ್ಲೂ ಇದೆ ಸರ್, 5 ಗಾಡಿ ಇದೆ ಸರ್ ನನ್ನ ಹತ್ರ. 5 ಗಾಡಿ 5 ಕಲರಲ್ಲಿ. ಹೌದು ಸರ್. ಓಕೆ, ನೋಡಿ ಯಾರಿಗಾದ್ರೂ ಮಾರುತಿ ಸುಜುಕಿ ಈಕೋ ಒಳ್ಳೆ ಕಲರಲ್ಲಿ ಒಳ್ಳೆ ಗಾಡಿ ಬೇಕಾದ್ರೆ ಸೊ ಖಂಡಿತವಾಗಿ ನೀವು ಕರೆ ಮಾಡ್ಬೋದು. ಲೋನ್ ಎಷ್ಟವರೆಗೂ ಆಗುತ್ತೆ ಅಂದ್ರೆ ಇದು ಸರ್? ನಿಮ್ಗೆ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಲೋನ್, ಅಲ್ಲಿಗೆ 95,000 ಡೌನ್ ಪೇಮೆಂಟು. ಓಕೆ, 95,000 ಡೌನ್ ಪೇಮೆಂಟಲ್ಲಿ ನೀವು ಈಕೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಕಾಂಪ್ಯಾಕ್ಟ್ ವೆಹಿಕಲ್ ಹೋಂಡಾ ಬ್ರಿಯೋ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು ಸರ್ 2012, 2012 ಮಾಡಲು. ಓನರ್ ಸೆಕೆಂಡ್ ಓನರ್ ಆಗಿದೆ. ಓಕೆ, 2 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಸರ್ ಇದು? 76,000 ವೀಲಿಂಗ್ ಆಗಿದೆ ಇದು. ಓಕೆ, ಮಾಡಲು K41 SMT ವೇರಿಯಂಟು ಐ ವಿ ಟೆಕ್ ಪೆಟ್ರೋಲ್ ಇಂಜಿನು. ನಾನು ನಿಮ್ಮ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು. ಕೆಲವೊಂದು ಗಾಡಿಗೆ ನಾನು ಇಂಟೀರಿಯರ್ ತೋರಿಸ್ತೀನಿ, ಯಾಕಂದರೆ ವಿಡಿಯೋಲಿ ಅಂತಂದರೆ ನೀವು ಕೂಡ ನೋಡಲ್ಲ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 17+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಣ್ಣ ಪುಟ್ಟ ಗಲ್ಲಿ ಓಡಿಸೋಕ್ಕೆ ಒಳ್ಳೆ ಗಾಡಿ ಅಲ್ಲ ಸರ್ ಇದು? ಹೌದು ಸರ್, ಖಂಡಿತ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,20,000 ಸರ್. ನಿಮ್ಮ ಬಜಾರ್ ಕಡೆ ನಾನೇ ಸಂಚಾರಿ ಕಡೆಯಿಂದ ಬಂದರೆ 3 ಲಕ್ಷಕ್ಕೆ ಕೊಟ್ಬಿಡೋ ಹೊಡಿತಾ. ಓಕೆ, 3 ಲಕ್ಷಕ್ಕೆ 3 ಲಕ್ಷ ಕೊಡೋ ಹೊಡಿತಾ ಬಿಡಿ ಸರ್. ಮೈ ಬಜಾರು ನನ್ನ ತಮ್ಮ ಅಣ್ಣನ ಥರನೇ ಸರ್, ಅದಕ್ಕೇನಂತೆ. ಸೊ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಇರೋಂಥ ಅವರು ಕೂಡ ನಮ್ಮ ತುಂಬನೇ ಬೇಕಾದಂಥವ್ರು. ಸೊ ಅವ್ರ ಚಾನಲ್ ಖಂಡಿತ ಹೆಂಗೆ ಹೇಳಿದ್ರಿ ಸರ್ ನೀವು? ಒಳ್ಳೇದಾಯ್ತು ಸರ್, ಯಾಕಂದರೆ ಅವರು ಕೂಡ ವಿಡಿಯೋ ಮಾಡ್ತಾ ಇರ್ತಾರಲ್ಲ ನಿಮ್ಮದು. ಓಕೆ, ಎಲ್ಲರೂ ಬೆಳಿಬೇಕು ಸರ್, ಎಲ್ಲರೂ ಚೆನ್ನಾಗಿರ್ಬೇಕು ಸರ್. ಖಂಡಿತವಾಗಿ ಸರ್. ಯೂಟ್ಯೂಬರ್ ಅಂದಮೇಲೆ ಒಂದು ಫ್ಯಾಮಿಲಿ ಅಲ್ವಾ ಸರ್? ನಾವು ಯಾರಿಗೂ ಕಾಂಪಿಟೇಷನ್ ಅಂತ ಅನ್ಕೊಳ್ಳಲ್ಲ ಸರ್, ಎಲ್ಲರೂ ಒಟ್ಟಿಗೆ ಇರ್ತೀವಿ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್ ಇದು ಸರ್ i20 2012 ಮಾಡಲು. ಓಕೆ, 2012 ಮಾಡಲು Hyundai i20 ವಿತ್ ಅಲವೆಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಗಾಡಿ ಸರ್. ಓಕೆ, ಡೀಸೆಲ್ ವೇರಿಯಂಟ್ ಇದು. i20 ಸ್ಪೋರ್ಟ್ಸ್ ವಿತ್ ABS ಬರುವಂಥದ್ದು ಡೀಸೆಲ್ ವೇರಿಯಂಟ್ ಇದು. ಮಾಡಲು ಸರ್ 2012 ಸ್ಪೋರ್ಟ್ಸ್ ಮಾಡಲು. ಓಕೆ, 2012 ಸ್ಪೋರ್ಟ್ಸ್ ವೇರಿಯಂಟ್. ಎಷ್ಟು ಹೊಡಿದೆ ಇದು ಸರ್? 83,000 ಹೊಡಿದೆ ಇದು. ಓನರ್? ಥರ್ಡ್ ಓನರ್ ಆಗಿದೆ ಸರ್. ಓಕೆ, 3 ಓನರ್ ಆಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಸಿಂಗಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಅಂದರೆ ಒಂದು ಗಾಳಿ ಚಲ ಇರುತ್ತೆ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 370 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,70,000 ನೆಗೋಷಿಯಬಲ್. ಮಾಡಲ್ ಯಾವ್ದಂದ್ರೆ ಇದು? 12 ಮಾಡಲು ಸರ್. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ ಈ ಗಾಡಿ ನಿಮ್ಗೆ ಒಂದು 2-2.5 ಲಕ್ಷ ಲೋನ್ ಮಾಡ್ತೀವಿ ಸರ್. ಓಕೆ, 2 to 2.5 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಅದು ಸರ್ ಗಾಡಿ? ಸರ್ ಹೋಂಡಾ ಸಿಟಿ ಸರ್. ಓಕೆ, ಹೋಂಡಾ ಸಿಟಿ ಓಲ್ಡು. ಹೌದು ಸರ್. ಮಾಡಲ್ ಇದು? ಸರ್ 2008 ಮಾಡಲು 10th ಆನಿವರ್ಸರಿ. ಓಕೆ, 2008 ಆನಿವರ್ಸರಿ ಸ್ಪೆಷಲ್ ಎಡಿಷನ್ ವಿತ್ ಅಲೆವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ರೈಸ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ 10th ಆನಿವರ್ಸರಿ ಎಡಿಷನ್ ಇದು. ಸಿಟಿ ಹೋಂಡಾ ಸಿಟಿ ZX ವೇರಿಯಂಟ್ GX ಇದಾಗಿರುತ್ತೆ. ಮಾಡಲು ಎಷ್ಟಾದ್ರೆ 2008 ಮಾಡಲು ಸರ್. 8 ಓನರ್ ಸರ್ ಇದು ಥರ್ಡ್ ಓನರ್ ಆಗಿದೆ. ಎಷ್ಟು ಹೊಡಿದೆ ಸರ್ ಇದು? ಸರ್ 10th ಆನಿವರ್ಸರಿ 93,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, 93,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 17 ಎಕ್ಸ್ಪೆಕ್ಟ್ ಮಾಡ್ಬೋದು. ಆನಿವರ್ಸರಿ ಎಡಿಷನ್ ನೀವು ನೋಡ್ತಾ ಇರ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿರ್ತಾರೆ. ಡ್ಯಾಶ್ ಬೋರ್ಡ್ ಮತ್ತು ಡೋರ್ ಪ್ಯಾಡಲ್ ಎಲ್ಲನೂ ಕೂಡ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಪ್ರೈಸ್ ಬಂದು 2,55,000 ನೆಗೋಸಿಯಬಲ್ ಮಾಡ್ಕೊಡ್ತೀವಿ. ಓಕೆ, 255. FC ಇದೆ, ಇನ್ಸೂರೆನ್ಸ್ ಇದೆ, 25,000 ಖರ್ಚು ಮಾಡಿದೆ ರೀಸೆಂಟಾಗಿ, ಎಲ್ಲ ರೆಡಿ ಇದೆ ಸರ್. ಓಕೆ, 2,55,000 2,55,000ಗೆ ನಿಮಗೆ ಹೋಂಡಾ ಸಿಟಿ ಸಿಗುತ್ತೆ. ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ರಿಡ್ಸ್ K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದೆ. ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2011 ಮಾಡಲು ರಿಡ್ಜ್ VDI. ಓಕೆ, 2011 2011 ಮಾಡಲು. ಓನರ್? ಸೆಕೆಂಡ್ ಓನರ್. ಕಾಂಪ್ರಮೈಸ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ರೆವೆನ್ಯೂ 90,000 ಹೊಡಿದೆ ಸರ್. ಓಕೆ, 90,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆಗೆ ನಿಮಗೆ 9-inch ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದರೆ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 345 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 3,45,000 ನೆಗೋಷಿಯಬಲ್ ಇರುತ್ತೆ. ಬಂದು ಮಾರುತಿ ಸುಜುಕಿ ಆಲ್ಟೋ K02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಸರ್ 2010 ಮಾಡಲು. 2010 ಮಾಡಲು. ಓನರ್? ಸರ್ ಸೆಕೆಂಡ್ ಓನರ್ LXi ಮಾಡಲು. ಓಕೆ, ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಇದು? ಸರ್ ಇದು 76,000 ನೋಡಿದೆ. 76,000 ನೋಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ ಅಲ್ಲ ಇದು? ಇಲ್ಲ, AC ಪವರ್ ಸ್ಟೇರಿಂಗ್ ಸರ್ ಅಷ್ಟೇ. ಓಕೆ, AC ಪವರ್ ಸ್ಟೇರಿಂಗ್ ಬರುತ್ತೆ. 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 2,15,000 ನೆಗೋಸಿಯಬಲ್ ಆಗುತ್ತೆ. ಓಕೆ, 2,15,000 2,15,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಜೊತೆಗೆ ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ 800 K53 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್? ಸರ್ 2013 ಮಾಡಲು, ಸಿಂಗಲ್ ಓನರು, LXi. ಓಕೆ, 2013 2013 ಏಕಮಾಲಿಕರ ಗಾಡಿ LXi ವೇರಿಯಂಟ್ ಇದು. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 68,000 ನೋಡಿದೆ. 68. ಹಾಂ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2,55,000 ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,55,000 ಸ್ಲೈಟ್ಲಿ ನೆಗೋಷಿಯಬಲ್. ಜೊತೆಗೆ ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ಟಾಲ್ ಬೈ ಶೇಪಲ್ಲಿ ಇರುವಂಥ ಮಾರುತಿ ಸುಜುಕಿ ಅವರ ಗಾಡಿ ಅಂತಲೇ ಹೇಳ್ಬೋದು. ಇದು ಬಂದು K03 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್ ಇದು? ಸರ್ 2011 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, LXi ವಿತ್ LPG ಇದೆ. LXi ವಿತ್ LPG 265 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,65,000 ನೆಗೋಷಿಯಬಲ್. ಎಷ್ಟು ಹೊಡಿದೆ ಇದು? ಸರ್ 78,000 ನೋಡಿದೆ. ಓಕೆ, 78,000 ಕಿಲೋಮೀಟರ್ ಇರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ನಿಮಗೆ ಪೆಟ್ರೋಲ್ 16+ ಬರುತ್ತೆ. ಗ್ಯಾಸಲ್ಲಿ ಎಷ್ಟು ಬರ್ಬೋದು ಸರ್ 1 kgಗೆ? ಸರ್ ನಿಮಗೆ 18-19 ಬರುತ್ತೆ ಸರ್. 18-19 ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಬರೋ ಗಾಡಿನೇ. ಮಾಡಲ್ ಯಾವ್ದಂದ್ರಿ? 11 ಮಾಡಲು ಸರ್. ಲೋನ್ ಆಗುತ್ತಾ? ಲೋನ್ ಮಾಡಿಸ್ಕೊಡ್ತೀವಿ. ಎಷ್ಟವರೆಗೂ ಆಗುತ್ತೆ? 1.5 ಲೋನ್ ಮಾಡ್ತೀವಿ. 1.5 ಸರ್ ಇವಾಗ ಹೇಳಿ ಸರ್, ಇದು ಯಾವ ಗಾಡಿ ಅಂತ? ಸರ್ ಬಡವರ ಬಂದು ಸರ್ ಇದು ಅಲ್ವಾ? ಹೌದು ಸರ್. ಈ ಗಾಡಿಗಿರೋ ಕ್ರೇಜಿ ಯಾವ ಗಾಡಿಗಿದೆ ಹೇಳಿ ಸರ್ ಇದು?
ಮಾಡಲು ಸರ್ ಇದು ಸರ್ 6 ಮಾಡಲು. ಓಕೆ ಮಾರುತಿ ಸುಜುಕಿ 800 2006 ಮಾಡಲು. ಓನರು ಸರ್ 3rd ಓನರ್ ಆಗಿದೆ. ಓಕೆ 3 ಓನರ್ ಒಂದಾಗಿರುತ್ತೆ. KS01 ಅಂದರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಎಷ್ಟು ಹೊಡಿದೆ ಇದು ಸರ್? ಇದು 86,000 ಹೊಡಿದೆ. ಓಕೆ ಇದು ವಿತ್ ಎಸಿನಾ ಸರ್ ಇದು? ನಾನ್ ಎಸಿ ಸರ್. ಓಕೆ 86,000 ಕಿಲೋಮೀಟರ್ ಓಡಿರುತ್ತೆ. ಮೈಲೇಜ್ ಎಲ್ಲ 20+ ಬಂದೇ ಬರುತ್ತೆ. ಬಡವರ ಬಂದಂದ್ರೆ ಬರಲೇಬೇಕಲ್ಲ ಸರ್. ಏನು ಹೇಳ್ತಾ ಇದ್ರಿ ಸರ್ ಪ್ರೈಸ್ ಇದಕ್ಕೆ? ಹೇಳೋದೆಲ್ಲ ಬೇಡ ಸರ್, 1,05,000 ಕೊಟ್ಬಿಡೋದು ಸರ್. 1,05,000 ಇನ್ನೂ ಕಡಿಮೆ ಆಗುತ್ತಾ ಸರ್? ಫೈನಲ್ 1,05,000 ಮಾಡ್ಕೊಡ್ತೀನಿ ಸರ್. 1,05,000 ಫೈನಲ್ ಅದು. ಫೈನಲ್ ಸರ್. ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ ಸರ್ ಇದು 2013 ಮಾಡಲು. 2013ನೇ ಮಾಡಲು. ಸೆಕೆಂಡ್ ಓನರು VXI ಇದು. ಓಕೆ ಸೆಕೆಂಡ್ ಓನರು VXI ವೇರಿಯಂಟ್. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಸರ್ ಇದು? 56,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ 56,000 ಶೋರೂಮ್ ಹಿಸ್ಟ್ರಿ. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ 20+ ಬಡವರ ಬಂದಮೇಲೆ ಮೈಲೇಜ್ ಬರಲೇಬೇಕು. ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? ಸರ್ 265 ನೆಗೋಸಿಯೇಬಲ್ ಮಾಡ್ಕೊಡುವ ಸರ್. ಓಕೆ ಮಾಡಲು K10 2,65,000 ನೆಗೋಸಿಯೇಬಲ್. ಓಕೆ ಆಲ್ಟೋ K10 ಅದುವೇ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ನಿಮಗೆ 2 ಲಕ್ಷ ಲೋನ್ ಮಾಡ್ತೀನಿ ಸರ್. 2 ಲಕ್ಷ ಲೋನ್ ಆಗುತ್ತೆ. ಪ್ರೈಸ್ ಎಷ್ಟಂದ್ರೆ? 255. 55,000 ಡೌನ್ ಪೇಮೆಂಟ್ ಅಲ್ಲಿಗೆ. ಹೌದು ಸರ್. 2.5 ಫೈನಲ್ ಮಾಡ್ಕೊಡ್ತೀನಿ. 50,000. 50,000 ಕೊಡಿ ಸರ್, ಲೋನ್ ಮಾಡ್ಕೊಡ್ತೀನಿ. ಓಕೆ 50,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಆ ಗಾಡಿ ಇದೆ, ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಮಾರುತಿ ಸುಜುಕಿ ಸೆಲೆರಿಯೋ K05 ಅಂದರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲ್ಲ ಸರ್ ಇದು? ಸರ್ 2015 ಮಾಡಲು ಡಿಸೆಂಬರ್ ಗಾಡಿ. ಓಕೆ ಸಿಂಗಲ್ ಓನರ್ ಸರ್. ಬರೀ 25,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. 25,000 ಓಡಿರುತ್ತೆ. ಅದು ಶೋರೂಮ್ ಹಿಸ್ಟ್ರಿ. ಯಾವ ವೇರಿಯಂಟ್ ಇದು? ಸರ್ VXI. ಓಕೆ ಇದು ಬಂದು ನಿಮಗೆ VXI ವೇರಿಯಂಟ್. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 17-18 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 4,30,000 ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 4,30,000 ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? 3 ಲಕ್ಷ ಲೋನ್ ಮಾಡ್ತೀವಿ ಸರ್. ಎಲ್ಲ ಪ್ರೊಫೈಲ್ ಇತ್ತು ಅಂದ್ರೆ 3.5 ಲಕ್ಷ ಲೋನ್. ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಇದು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓಕೆ ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್ ನೀವು ನೋಡ್ತಾ ಇರ್ಬೋದು. ಇದು ಬಂದು K41 ರಿಜಿಸ್ಟರ್ಡ್ ವೆಹಿಕಲ್ ಇದೆ. ನಂಬರ್ ಪ್ಲೇಟ್ ಕೂಡ ಪೂರ್ತಿಯಾಗಿ ನೋಡ್ಕೊಳ್ಳಿ. ಮಾಡಲ್ಲ ಸರ್ ಇದು? ಸರ್ 2011 ಮಾಡಲು ಸಿಂಗಲ್ ಓನರ್ ವಿತ್ LPG ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹಾಂ ಸಿಲ್ವರ್ ಕಲರು, ವೆರಿ ವೆಲ್ ಮೇಂಟೈನ್ ಗಾಡಿ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 76,000 ನೋಡಿದೆ. 76,000 ಕಿಲೋಮೀಟ್ರು. ಪೆಟ್ರೋಲ್ ವಿತ್ LPG. ನಿಮಗೆ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 2,60,000 ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 2,60,000 ನೆಗೋಷಿಯಬಲ್. ಲೋನು? ಲೋನ್ ನಿಮಗೆ ಒಂದು 175 ಲೋನ್ ಮಾಡ್ಕೊಡ್ತೀನಿ. 170 1,70,000 ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ 16 ಬರುತ್ತೆ. ನಿಮಗೆ ಏನಾದರೂ LPG ಹಾಕೊಂಡ್ರೆ ನಿಮಗೆ LPG ಒಂದು 18-20 ಮೈಲೇಜ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು Hyundai i10 1.2 ಕಪ್ಪ ಇಂಜಿನ್ ಜೊತೆ ಬರುವಂಥ ಗಾಡಿ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು KS01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಮ್ಯಾಗ್ನಾ ವೇರಿಯಂಟು. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಮಾಡಲ್ಲ ಸರ್ ಇದು? 2011 ಮಾಡಲು. 2011ನೇ ಮಾಡಲು. ಓನರ್? ಸೆಕೆಂಡ್ ಓನರ್ ಆಗಿದೆ. ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ಇದೆ. ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಸರ್ ಇದು? ಸರ್ 86,000 ನೋಡಿದೆ. ಓಕೆ 86,000 ಕಿಲೋಮೀಟರ್ ಓಡಿರುತ್ತೆ. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಆ ಗಾಡಿಗೆ ಬಂದು 290 ನೆಗೋಸಿಯೇಬಲ್ 270 ಕೊಟ್ಬಿಡುವ ಸರ್. ಓಕೆ 270 2,70,000ಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ K10 VXI ವೇರಿಯಂಟ್ ಇದು. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. K40 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ಲ ಸರ್ ಇದು? ಸರ್ 2018 ಮಾಡಲು ಆಲ್ಟೋ K10 VXI. ಓಕೆ ಸಿಂಗಲ್ ಓನರ್ ಗಾಡಿ ಇದೆ. ಏಕಮಾಲಿಕರ ಗಾಡಿ. ಓಡಿರೋ ಸರ್ ಇದು? 48,000 ನೋಡಿದೆ. 48,000 ಓಡಿರುತ್ತೆ. ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ 18-20+. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 370 ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,70,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಅಲ್ಲಿಗೆ 70,000 ಡೌನ್ ಪೇಮೆಂಟಲ್ಲಿ ಆಲ್ಟೋ K10 ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ 800 DX ವೇರಿಯಂಟ್ ಅದುವೇ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಮಾಡಲ್ಲ ಸರ್ ಇದು? ಸರ್ 2003 ಮಾಡಲು. 2003ನೇ ಮಾಡಲು. ಓನರು? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಬಂದು 47,000 ಹೊಡಿದೆ ಸರ್. ಓಕೆ 47,000 ಕಿಲೋಮೀಟರ್ ಹೊಡಿರುತ್ತೆ. ಇದು ವಿತ್ AC ಬರುತ್ತಲ್ಲ ಸರ್ DX ಅಲ್ಲಿ? ವಿತ್ AC 5 ಬ್ರಾಂಡ್ ನ್ಯೂ ಟೈರ್ಸು, ಕವರು. ಓಕೆ ತುಂಬಾ ಚೆನ್ನಾಗಿದೆ ಸರ್. ಮೈಲೇಜ್ ಇದು ಕೂಡ 20+. ಹೌದು ಸರ್. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಒಳ್ಳೆ ಪ್ರೈಸ್. 85,000 ಮಾಡ್ಕೊಡುವ ಸರ್. ಇನ್ನೂ ಕಡಿಮೆ ಮಾಡಿ ಸರ್. ಸರ್ ಇಲ್ಲ 85,000 ಮಾಡ್ಕೊಡುವ. ಟೈರ್ 5 ಬ್ರಾಂಡ್ ನ್ಯೂ ಇದೆ ಸರ್. ಮಾಡ್ಬೋದು ಸರ್. ಯಾಕಂದ್ರೆ ರೆಡಿ ಟು ಯೂಸ್. ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ತೀವಿ. ಗಾಡಿ ಚೆನ್ನಾಗಿರುತ್ತೆ. ಇಲ್ಲ ಬೇಡ ಸರ್. ಹೌದಾ? ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆ 85,000 ಹೇಳ್ತಿದ್ದಾರೆ. ಬಂದು ಕೂತ್ಕೊಂಡು ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಅದರಲ್ಲೆಲ್ಲ ಏನಿಲ್ಲ. ಜೊತೆಗೆ ಮಾರುತಿ ಸುಜುಕಿ ಓಮಿನಿ ಇವ್ರ ಹತ್ರ 3 ಇರುತ್ತೆ. 1 by 1 ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ಇದು ಬಂದು K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲ್ಲ ಸರ್ ಇದು? ಸರ್ 2014 ಮಾಡಲು. ಓಕೆ ಸಿಂಗಲ್ ಓನರ್ 8 ಸೀಟರ್ ಗಾಡಿ ಇದು. ಓಕೆ 2014 ಏಕಮಾಲಿಕರ ಗಾಡಿ. 8 ಆಸನಗಳ ಗಾಡಿ ಇದಾಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಬಂದು 66,000 ಹೊಡಿದೆ. ಓಕೆ 66,000 ಕಿಲೋಮೀಟರ್ ಡ್ರಿವನ್ ನಾನು ನಿಮಗೆ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಶೋರೂಮ್ ಹಿಸ್ಟ್ರಿ ಇದೆ. ವಿತ್ ಶೋರೂಮ್ ಹಿಸ್ಟ್ರಿ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸು? ಸರ್ 8 ಸೀಟರ್ ಇದೆ. ಹಾಂ
290 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 2,90,000 2,90,000 ನೆಗೆಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ನಿಮಗೆ ಒಂದು 175 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 1,75,000 ಅಂದರೆ 1,75,000 ನಿಮಗೆ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಓಮಿನಿ K51 ರಿಜಿಸ್ಟರ್ಡ್ ವೆಹಿಕಲ್ ಇದು. ನನಗೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು ಸರ್ 2006 ಮಾಡಲ್ ಇದು. 2006ನೇ ಮಾಡಲು, ಅಂದರೆ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ. ಓನರು ಸರ್? ಸರ್ ಇದು ಸೆಕೆಂಡ್ ಓನರು, 8 ಸೀಟರ್ ಇದು. FC ಆಗಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾಂ ವಿತ್ 8 ಸೀಟರ್ ಇರುತ್ತೆ, FC ಇನ್ಸೂರೆನ್ಸ್ ಎಲ್ಲನೂ ಕೂಡ ರನ್ನಿಂಗ್ ಎಲ್ಲ ಇರುತ್ತೆ. ಎಷ್ಟು ಹೊಡಿದೆ ಇದು? ಸರ್ ಇದು 90,000 ಹೊಡಿದೆ. ಓಕೆ 90,000 ಕಿಲೋಮೀಟರ್ ಡ್ರಿವನ್, 16+ ಮೈಲೇಜ್ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 170 ನೆಗೋಸಿಯಬಲ್ ಮಾಡ್ಕೊಡೋ ಸರ್. ಓಕೆ 1,70,000 ಅಂದರೆ ಕಡಿಮೆ ಬಜೆಟಲ್ಲಿ ಯಾರಿಗಾದ್ರು ಓಮಿನಿ ಬೇಕು ಅನ್ನೋರಿಗೆ ಒಳ್ಳೆ ಆಪ್ಷನ್ ಇದು. 160ಕ್ಕೆ ಮಾಡ್ಕೊಡುವ, 8 ಸೀಟರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ 1,60,000 ನಿಮಗೆ ಫೈನಲ್ ಆಗುತ್ತೆ. ಬನ್ನಿ ಕೂತ್ಕೊಂಡು ಮಾತಾಡಿ, ಗಾಡಿ ಕೂಡ ನೋಡಿ, ನಿಮ್ಗೆ ಖಂಡಿತವಾಗಿ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಓಮಿನಿ ನೀವು ನೋಡ್ತಾ ಇರ್ಬೋದು. ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಇದು ಬಂದು K02 MK4387 ಇದು ವೆಹಿಕಲ್ ನಂಬರ್. ಇದು ಮಾಡಲು ಸರ್ ಇದು? ಸರ್ 2015 ಸಿಂಗಲ್ ಓನರು, 5 ಸೀಟ್ರು, ಶೋರೂಮ್ ಮಿಸ್ಟ್ರಿ ಇದೆ. 2015 ಮಾಡಲು ಏಕಮಾಲಿಕರ ಗಾಡಿ ವಿತ್ ಶೋರೂಮ್ ಮಿಸ್ಟ್ರಿ. ಎಷ್ಟು ಹೊಡಿದೆ ಸರ್ ಇದು? 40,000 ಹೊಡಿದೆ. ಓಕೆ 40,000 ಕಿಲೋಮೀಟರ್ ಡ್ರಿವನ್. ನಾನು ನಿಮ್ಮ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 3,10,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,10,000 ನಿಮಗೆ ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ನಿಮ್ಗೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಲೋನು. ಓಕೆ 2 lakhs ಲೋನ್ ಆಗುತ್ತೆ. ಅದು ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ ಕಣ್ರಿ. ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ರೂ ಕೂಡ ಇವರು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ಜೊತೆಗೆ Hyundai Grand i10 ನೀವು ನೋಡ್ತಾ ಇರ್ಬೋದು. K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದೆ. ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು? ಸರ್ 2019 ಮಾಡಲು, ಡಾಕ್ಟರ್ ಗಾಡಿ ಇದು. ಓಕೆ 2019 ಡಾಕ್ಟರ್ ಓಡಿಸಿರುವಂಥ ವೆಹಿಕಲ್ ಇದು. ಓನರು? ಸರ್ ಸಿಂಗಲ್ ಓನರು, 42,000 ಹೊಡಿದೆ, ಶೋರೂಮ್ ಇಷ್ಟೇ. ಓಕೆ 42,000 ಕಿಲೋಮೀಟರ್ ಡ್ರಿವನ್. ಯಾವ ವೇರಿಯಂಟ್ ಇದು? ಸರ್ ಮ್ಯಾಗ್ನಾ ಆಪ್ಷನಲ್ಲು, ನಿಮಗೆ 2 ಏರ್ ಬ್ಯಾಗು, ABS, ಹಾಂ ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಎಲ್ಲ ಬರುತ್ತೆ ಸರ್. ಓಕೆ ನೀವು ನೋಡ್ತಾ ಇರ್ಬೋದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ, 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ಬಂದು ನಿಮಗೆ 5,45,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಓಕೆ 5,45,000 5,45,000 ನಿಮಗೆ ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ 450 ಲೋನ್ ಆಗುತ್ತೆ ಸರ್. ಓಕೆ 4,50,000 ನಿಮಗೆ ಲೋನ್ ಆಗುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಸೆಲೆರಿಯೋ ZXi ಅದು ಕೂಡ ನಿಮಗೆ ಆಟೋಮೆಟಿಕ್ಕು, ಪೆಟ್ರೋಲ್ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಗಾಡಿ ಬ್ಲೂ ಕಲರಲ್ಲಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೀನಿ, ಹಾಗೆ ಇಂಟೀರಿಯರ್ ಕೂಡ ನೋಡ್ಕೊಳ್ಳೋಣ. ನಿಮಗೆ ಇದರ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಅಂದರೆ 1 ಗಾಳಿ ಚೀಲ, ಜೊತೆಗೆ ABS ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟು, 15-16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಮಾಡಲ್ ಇದು? ಸರ್ 2017 ಮಾಡಲು, 2017 ಮಾಡಲು. ಓನರು? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಸರ್ ಇದು? 22,000 ಹೊಡಿದೆ ಸರ್. 22,000 22,000 ಕಿಲೋಮೀಟರ್ ಡ್ರಿವನ್. ಮೈಲೇಜ್ ಎಲ್ಲ ನೀವು 15 to 17 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 470 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 4,70,000 ನೆಗೋಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? 375 ಲೋನ್ ಮಾಡ್ಕೊಡ್ತೀನಿ ಸರ್. 375 ಅಲ್ಲಿಗೆ 90,000 to 95,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ K50 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲು ಸರ್ ಇದು? 2009 ಮಾಡಲು, ಸೆಕೆಂಡ್ ಓನರ್, VDI. ಓಕೆ 2009 2 ಮಾಲೀಕರು, VDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟ್. ಎಷ್ಟು ಹೊಡಿದೆ ಸರ್ ಇದು? 90,000 ಹೊಡಿದೆ ಸರ್. ಓಕೆ 90,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಎಕ್ಸ್ಟ್ರಾ ಫಿಟೆಡ್ ಅಂತ ಹೇಳ್ಬೋದು. ಮೈಲೇಜ್ 20+. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 310 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 3,10,000 3,10,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೋಡಿದ್ರಲ್ಲ ಪ್ರೀತಿಯ ಬಂಧುಗಳೇ, ಟ್ರಿನಿಟಿ ಕಾರ್ಸಲ್ಲಿರುವಂಥ ಪ್ರತಿಯೊಂದು ಕಾರ್ಸ್ದು ಕೂಡ ನಾನು ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ಕೂಡ ನೀವು ಕರೆ ಮಾಡ್ಬೋದು. ಸರ್ ಇಷ್ಟೊತ್ತು ಎಲ್ಲ ಕಾರ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಕ್ಕೆ ಸರ್ ನನ್ನ ಕಡೆಯಿಂದ ಮತ್ತು ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಇದೇ ಥರ ಒಳ್ಳೊಳ್ಳೆ ಕಾರ್, ಒಳ್ಳೊಳ್ಳೆ ಪ್ರೈಸ್ ಕೊಡ್ತಾರೆ. ಇವತ್ತು ತುಂಬ ಕಾರ್ಗೆ ಹೇಳಿದ್ರಿ ಫೈನಲ್ ಇಷ್ಟು ಮಾಡ್ಕೊಡ್ತೀನಿ ಅಂತ. ಇಯರ್ ಎಂಡು ಅಂತ ಬೆಸ್ಟ್ ಆಫರು. ಬನ್ನಿ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿಲ್ಲ, ಶೋರೂಮೇ ತಗೊಂಡು ಚೆಕ್ ಮಾಡಿಸಿಲ್ಲ, ಅನುಭವ ಇರೋ ಬಂದು ಚೆಕ್ ಮಾಡಿಸಿ ಚೆಕ್ ಮಾಡೋದು ಗಾಡಿ ತಗೊಳ್ಳಿ ಸರ್. ಖಂಡಿತ ಸರ್, ಖಂಡಿತ ಬಂದೇ ಬರ್ತಾರೆ ಸರ್, ಚೆಕ್ ಮಾಡ್ತಾರೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ ಎಲ್ಲರಿಗೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್, ಇನ್ನು ಅಡ್ವಾನ್ಸ್ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.